ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು. ಇವತ್ತಿಗೆ ಕರೆಕ್ಟಾಗಿ ನನ್ನ ಮಗಳು ಹುಟ್ಟಿ 1 ತಿಂಗಳಾಯಿತು. ಎಷ್ಟು ಬೇಗ 1 ತಿಂಗಳಾಯಿತು ಅಂತಲೇ ಗೊತ್ತಾಗಲಿಲ್ಲ. ಕಣ್ಮುಚ್ಚಿ ಕಂತಾಗಿ ಅಷ್ಟರಲ್ಲಿ 1 ತಿಂಗಳು ಆಗೇ ಹೋಯಿತು. 1 ತಿಂಗಳ ಹಿಂದೆ ಇಷ್ಟೊತ್ತಿಗೆ ಹುಟ್ಟಿದ್ಲು ಅವಳು ಹುಟ್ಟಿದ್ದು ಬೆಳಗ್ಗೆನೇ ಹುಟ್ಟಿದ್ದು, ಅಂದರೆ ಬೆಳಗ್ಗೆ 9:25 53 ಸೆಕೆಂಡಿಗೇನೋ ಹುಟ್ಟಿದ್ದು. ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂದ್ಕೊಂಡಿದ್ದೆ, ಆದರೆ ಯಾವುದೇ ಥರ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಇನ್ಮೇಲಿಂದ ನನಗೆ ಆದಷ್ಟು ವಾರದಲ್ಲಿ 1 ಅಥವಾ 2 ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಇವತ್ತು ನನ್ನ ಮಗಳು ಹುಟ್ಟಿ 1 ಮಂತ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಡೆಕೋರೇಷನ್ಸ್ ಎಲ್ಲ ಮಾಡಿಬಿಟ್ಟು ಒಂದು ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ರೆಡಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಪಾಪು ಕೂಡ ಮಲಗಿದ್ದಾಳೆ. ನಾನಿವಾಗ ಸ್ವಲ್ಪ ಅವಳನ್ನ ಮಲಗಿಸ್ಬಿಟ್ಟು ಇವಾಗ ನಾನೆಲ್ಲ ರೆಡಿ ಮಾಡ್ಕೊಬೇಕು ಅವಳಿಗೆ ಫೋಟೋಸ್ನ ತೆಗಿಯೋದಕ್ಕೆ. ಬೆಳಿಗ್ಗೆ ಸ್ನಾನ ಎಲ್ಲ ಆಗಿ ಅವಳು ಮಲಗಿದ್ದಾಳೆ. ಮತ್ತು ಎದ್ದು ಮತ್ತು ಹಾಲು ಕುಡಿದು ಇವಾಗ ಮಲ್ಕೊಂಡಿದ್ದಾಳೆ. ಇವಾಗ ನಾನು ಅಷ್ಟೊತ್ತಿಗೆ ಅವಳು ಎದ್ದಳು ಅಷ್ಟರಲ್ಲಿ ನಾನೆಲ್ಲ ಡೆಕೋರೇಷನ್ಸ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪುಟಾಣಿ ಇದೊಂದು ಬೆಂಟೋ ಕೇಕ್ನು ಕೂಡ ಹೇಳಿದ್ದೀನಿ, ಅದು ಇನ್ನೂ ಬಂದಿಲ್ಲ, ಅದು ಬರಬೇಕು. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇಷ್ಟೋ ತನಕ ಡೆಕೋರೇಷನ್ ಮಾಡ್ದೇನೆ ಹಾಗೆ ಇದೆ. ಅವಳು ಕೂಡ ಇದ್ದಿಲ್ಲಲ್ಲ, ಸರಿ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಆ ಕೇಕ್ನ ಈಗಲೇ ಕಟ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ನನ್ನ ಮಗ ಅವನು ಸ್ಕೂಲಿಗೆ ಹೋಗಿದ್ದಾನೆ. ಅವನು ಬಂದು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ನಾನಿರೋದು ನಮ್ಮ ಅಮ್ಮನ ಮನೆಯಲ್ಲಿ. ಹಾಗಾಗಿ ಅವನು ನಾನು ಬರೋ ತನಕ ಕಟ್ ಮಾಡಬೇಡ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ನಾನು ಜಸ್ಟ್ ಈಗ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿಬಿಟ್ಟು ನಾನು ಫೋಟೋಸ್ನೆಲ್ಲ ತೆಗಿಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಪಾಪು ಕೂಡ ಒದ್ದಾಡ್ತಿದ್ದಾಳೆ. ಒಂದೊಂದ್ಸತಿ ಹಾಗೇನೆ ಮಲ್ಕೊಂಡ್ರೆ ಸುಮ್ಮನೆ ಇರೋದೇ ಇಲ್ಲ, ಸೌಂಡ್ ಮಾಡ್ತಾ ಇರುತ್ತೆ. ಅದೇ ಸೌಂಡ್ ಅಷ್ಟೇ. ಅವಳು ಮಲ್ಕೊಂಡಿದ್ದಾಳೆ, ಬಟ್ ಅದ್ರ ಸೌಂಡ್ ಮಾಡ್ತಿರ್ತಾಳೆ. ಒಂದೊಂದ್ಸತಿ ಸೈಲೆಂಟಾಗಿ ಮಲಗಿರ್ತಾಳೆ, ಏನೂ ಮಾಡೋದಿಲ್ಲ. ಒಂದೊಂದ್ಸತಿ ಹಂಗೆ ಮಾಡ್ತಾಳೆ. ಬನ್ನಿ ಇವಾಗ ಬೇಗ ಬೇಗ ಡೆಕೋರೇಷನ್ಸ್ನ, ಅಂದರೆ ಅಮ್ಮ ಹೂವು ಎಲ್ಲ ಬಿಡಿಸಿ ಇಟ್ಟಿದ್ದಾರೆ. ನಾನು ಫಸ್ಟ್ ಅಲ್ವಾ ಇದು, ಹಾಗಾಗಿ ಸ್ವಲ್ಪ ಫ್ಲವರ್ನ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಗುಲಾಬಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ, ನನಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತೀನಿ, ನೋಡೋಣ. ಫಸ್ಟ್ ಟೈಮ್ ಅಲ್ವಾ ನನಗಿದೆಲ್ಲ. ಅಂದರೆ ನನ್ನ ಮಗ ಹುಟ್ಟಿದಾಗ ಈ ಥರ ಎಲ್ಲ ಅಷ್ಟೊಂದು ಕ್ರೇಜ್ ಇರಲಿಲ್ಲ, ಟ್ರೆಂಡು ಕೂಡ ಇರಲಿಲ್ಲ. ಇವಾಗ 1 ಮಂತು, 2nd ಮಂತು, 3rd ಮಂತ್ ಎಲ್ಲ ಇವಾಗ ಮದುವೆ ಮಾಡಿಕೊಂಡ್ರು ಅಷ್ಟೇ, ಪ್ರೆಗ್ನೆಂಟ್ ಆದ್ರೂ ಅಷ್ಟೇ, ಇನ್ನು ಮಗು ಹುಟ್ಟಿದ್ರು ಕೂಡ ಇದೆಲ್ಲ ಒಂದು ಟ್ರೆಂಡು. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಿದ್ದೀವಿ ಅಷ್ಟೇ. ನಾನು ಇಲ್ಲೇ ಬೆಡ್ ಮೇಲೇ ಡೆಕೋರೇಷನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಅವಳು ಕೂಡ ಎದ್ದೇಳ್ತಾಳೆ ಹಾಗಾಗಿ, ಯಾಕಂದರೆ ಅವಳು ಮಲಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಗ್ತಾ ಬಂತು. ಹಾಗಾಗಿ ಅವಳು ಎದ್ದೇಳು ಅಷ್ಟೊತ್ತಿಗೆಲ್ಲ ಡೆಕೋರೇಷನ್ಸ್ ಮಾಡಿದೆ. ಮತ್ತು ಅವಳಿಗೆ ಒಂದು ಸತಿ ಫೀಡ್ ಮಾಡಿ ಹೊಸ ಡ್ರೆಸ್ನ ಹಾಕಿಬಿಟ್ಟು ನಾನು ಫೋಟೋಸ್ನೆಲ್ಲ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೂ ಕೇಕ್ ಕೂಡ ಬಂದಿಲ್ಲ, ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ. ಬಟ್ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ, ನೋಡಬೇಕು. ಕ್ಯಾನ್ಸಲ್ ಮಾಡೋದಕ್ಕೆ ಹೇಳ್ತೀನಿ. ಇವಾಗ ಇಷ್ಟು ಡೆಕೋರೇಷನ್ಸ್ ಮಾಡಿದ್ದೀನಿ ನನಗೆ ಬಂದಂಗೆ. ಸ್ವಲ್ಪ ಇಷ್ಟು ಡೆಕೋರೇಷನ್ಸ್ ಮಾಡಿದ್ದೀನಿ ನನಗೆ ಬಂದಂಗೆ. ಗೊತ್ತಿಲ್ಲ ಹೇಗೆ ಬರುತ್ತೋ, ಬಟ್ ಇದು ನಮ್ಮ ಒಂದು ಖುಷಿಗೋಸ್ಕರ ಮಾಡ್ಕೊತಿರೋದಲ್ವ. ಸೊ ಹಾಗಾಗಿ ನನಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದು ಮೆಮೊರಿ ಇರುತ್ತಲ್ಲ, ನೆಕ್ಸ್ಟ್ ಈ ಥರ ಮಾಡಬೇಕು ಅಂದರೆ ಮತ್ತೆ ಸಿಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದ್ದೀನಿ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನು ನೋಡೋಣ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಟೈಮ್ ಇದೆಯಲ್ಲ, 2nd ಮಂತು 3rd ಮಂತ್, ಅವಾಗ ಇನ್ನೂ ಸ್ವಲ್ಪ ಬೇರೆ ಥರ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಇವಾಗ ಎಲ್ಲೂ ಹೊರಗಡೆ ಹೋಗದೆ ಇರೋ ಕಾರಣ ನನಗೆ ಏನು ಸಿಕ್ಕಿದೆಯೋ ಅಷ್ಟೇ. ಅಂದರೆ ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ಒಂದು ತಂದು ಕೊಟ್ಟರೆ ಒಂದು ತಂದು ಕೊಡೋಲ್ಲ. ಈಗ ನನ್ನ ಮನೆ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು. ಹಾಗಾಗಿ ಇದಿಷ್ಟಲ್ಲೇ ಮಾಡಿದ್ದೀನಿ. ನೆಕ್ಸ್ಟ್ ಟೈಮಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೋ ಗೊತ್ತಿಲ್ಲ. ಈಗ ಪಾಪು ಮಲಗಿದೆ, ಅಷ್ಟರೊಳಗಡೆ ನಾನು ಮತ್ತೆ ಇನ್ನೊಂದಷ್ಟು ಫೋಟೋಸ್ನ ತಗೊತೀನಿ. ಆಫ್ ಮಾಡಿ.
ಹಾಗೆಯೇ ಫಸ್ಟಿಗೆ ನಾನು ಏನು ಗುಲಾಬಿ ಹೂವು ಎಲ್ಲ ಹಾಕಿಬಿಟ್ಟು ಚಿಟ್ಟೆ ಥರ ಮಾಡಿದ್ನಲ್ಲ, ಅದು ಸ್ವಲ್ಪ ಫ್ಲಾಪ್ ಆಯಿತು. ಹಾಗೆ ಅದು ಸರಿ ನೋಡೋಣ ವೇಲಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ಅಕ್ಕನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ, ಯಾಕಂದರೆ ನನಗೆ ಸೊಂಟ ನೋವು ಆಲ್ರೆಡಿ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಅವಳು ಎಲ್ಲ ಹೂವುಗಳನ್ನೆಲ್ಲ ತೆಗೆದು ಪ್ಲೇಟಿಗೆಲ್ಲ ಎತ್ತಿಡ್ತಾ ಇದ್ದಾಳೆ. ಈ ಥರ ಏನಾದರೂ ಇದ್ದರೆ ಹೆಲ್ಪ್ ಮಾಡಿಕೊಡೋದು ಆ ಥರ ಎಲ್ಲ ಮಾಡ್ತಾಳೆ. ಹಾಗೆ ಅವಳಿಗೆ ರೇಗಿಸ್ಕೊಂಡು ಅವಳ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೆ. ಮಗು ಕೂಡ ಮಲಗಿತ್ತು. ನಮ್ಮ ಒಂದು ಆಸೆಗೆ ನಾವು ಮಗುನ ಬಲಿಪಶು ಮಾಡ್ದಂಗೆ ಆಗ್ತಾಯಿತ್ತು. ನನಗಂತೂ ಬೇಜಾರಾಗ್ತಿತ್ತು. ಬಟ್ ಆದರೂ ಮತ್ತೆ ನಾನು ಇದನ್ನೆಲ್ಲ ಮಾಡ್ತೀನಿ ಅಂದರೂ ಮಾಡೋದಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕಷ್ಟನೋ ಸುಖನೋ ಒಂದು ಸತಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಒಂಥರ ಪಾಪ ಅದು ಮಲಗಿತ್ತು, ಅದಕ್ಕೆ ಹಿಂಸೆ ಮಾಡೋದು, ಎತ್ಕೊಳ್ಳೋದು, ಆ ಕಡೆಯಿಂದ ಈ ಕಡೆ ಹಾಕೋದು ಅದೇ ಆಗ್ತಾಯಿತ್ತು. ಆದರೂ ಪಾಪ ಅದು ಸುಮ್ಮನೆ ಮಲಗಿತ್ತು, ಯಾವುದೇ ಥರ ಹಿಂಸೆ ಕೂಡ ಮಾಡಲಿಲ್ಲ. ಹಾಗೆ ಫೋಟೋಶೂಟ್ ದಿನವೂ ಕೂಡ ಹೀಗೆ ಇತ್ತು. ಒಂಥರ ದೇವ್ರ ಮಗು ಅಂತಲೇ ಹೇಳ್ಬೋದು ಅದನ್ನು. ಯಾಕಂದರೆ ನೈಟ್ ಟೈಮ್ ಮಾತ್ರ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಅದು ಬಿಟ್ಟರೆ ಹಗಲೊತ್ತು ಸುಮ್ಮನೆ ಮಲಗಿರುತ್ತೆ. ನಾನು ಅದನ್ನು ಹೇಗೆ ಮೂವ್ ಮಾಡ್ತಿದ್ದೀನೋ ಹಂಗೆ ಮಾಡಿಸ್ಕೊತಾ ಇತ್ತು. ಒಂದು ಚೂರು ತುಟುಕ್ ಅಂತ ಇರಲಿಲ್ಲ. ನನಗೆ ಲಾಸ್ಟಿಗೆ ಬೇಜಾರಾಯಿತು. ಅಯ್ಯೋ ಒಂದೇ ಸಾಕಿತ್ತು, ಮತ್ತೆ ಇದನ್ನು ಬೇರೆ ಮಾಡಬೇಕಾ ಅಂತ ಅಂದ್ಕೊಂಡೆ. ಆದರೂ ಒಟ್ಟು ಮಾಡಿದೆ. ಬಿಡಂಗಿಲ್ಲ ಬರ್ತಡೆ ಮುಗೀತ್ ಪಾಪ ನೀ ತಿನ್ನು, ನೀನು ನಿಮ್ಮ ಮಾವ ತಿನ್ರಿ. ಹಾಗೆ ನೆಕ್ಸ್ಟ್ ಡೇ ಬಂದು ನಾನು ಪ್ರತಿದಿನ ಸ್ನಾನ ಮಾಡೋಕ್ಕೂ ಮುಂಚೆ ಕೊಬ್ಬರಿ ಎಣ್ಣೆನ ಹಚ್ಚುತ್ತಿದ್ದೆ 1 ಮಂತ್ ತನಕ. ಇವಾಗ ನಾನು ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಜೀರಿಗೆ, ಅಂದರೆ ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಅದಕ್ಕೆ ಕಲೋಂಜಿ ಅಂತಲೂ ಕರೀತಾರೆ ಕೆಲವೊಬ್ಬರು. ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಟ್ಟಿದ್ದಾರೆ ನಮ್ಮಮ್ಮ. ಅದನ್ನು ಪ್ರತಿದಿನ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ನಾನು ಈ ಥರ ಕತ್ತಿಗೆ ಹಾಗೆ ಮುಖಕ್ಕೆ ಕೈ ಕಾಲಿಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಹಾಗೆ ಬೇವಿನ ಸೊಪ್ಪು ಹಚ್ಚೋದ್ರಿಂದ ನಮ್ಮ ಬಾಡೀಲಿ ಏನಾದರೂ ನಂಜು ಆ ಥರ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಜೀರಿಗೆಯಿಂದನೂ ಅಷ್ಟೇ. ಹಾಗೆ ಇದನ್ನು ತುಂಬ ಜನ ವೆಯ್ಟ್ ಲಾಸಿಗೂ ಕೂಡ ತುಂಬ ಯೂಸ್ ಮಾಡ್ತಾರೆ. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾತ್ರ ತೊಗೋಬೇಕು, ಯಾಕಂದರೆ ಇದು ಸ್ವಲ್ಪ ಹೀಟ್ ಇರುತ್ತೆ ಅಂತಾರೆ ಕೆಲವೊಬ್ಬರು. ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ, ಬಟ್ ಇದನ್ನು ವೆಯ್ಟ್ ಲಾಸಿಗೆ ಹಾಗೆ ಬಾಣಿಂತನ ಟೈಮಲ್ಲೆಲ್ಲ ಇದನ್ನು ತೊಗೊತಾರೆ. ಹಾಗೆ ತುಂಬಾ ಒಳ್ಳೆಯದು ಜೀರಿಗೆ ಯೂಸ್ ಮಾಡೋದ್ರಿಂದ. ಅಂದರೆ ಗ್ಯಾಸ್ ಇರ್ಬೋದು, ಅಂದರೆ ಬಾಡೀಲಿ ಏನಾದರೂ ಕಬ್ಬಿನಾಂಶ ಆ ಥರ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಅಪ್ಕಮಿಂಗ್ ಡೇಸಲ್ಲಿ ನನ್ನ ಬಾಣಿಂತನದು ಫುಡ್ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಾನು ಎಲ್ಲ ವಿಡಿಯೋ ಮಾಡೋಣ ಅನ್ಕೋತೀನಿ, ಬಟ್ ಆಗ್ತಾಯಿಲ್ಲ. ಆದಷ್ಟು ಬೇಗ ನಾನು ಟ್ರೈ ಮಾಡ್ತೀನಿ. ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿನ್ ದ ನೆಕ್ಸ್ಟ್ ವ್ಲಾಗ್.